ಬಾಗೇಪಲ್ಲಿ ಪಟ್ಟಣದಲ್ಲಿ ಮಿತಿಮೀರಿದ ಫುಟ್ಪಾತ್ ಒತ್ತುವರಿ. ಫುಟ್ಪಾತ್ ಒತ್ತುವರಿ ತೆರವುಗೊಳಿಸುವಂತೆ ಕರವೇ ಹೋರಾಟಕ್ಕೆ ಸಿಗುತ್ತಾ ಪ್ರತಿಫಲ? ಮುನ್ಸಿಪಲ್ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಸುರಕ್ಷಿತ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕರವೇ ತಾಲೂಕು ಅಧ್ಯಕ್ಷ ಹರೀಶ್ ಮನವಿ. ಹೌದು, ಬಾಗೇಪಲ್ಲಿ ಪಟ್ಟಣದಲ್ಲಿ ಅನಧಿಕೃತವಾಗಿ ಪಾದಚಾರಿ ಮಾರ್ಗಗಳನ್ನು ಕೆಲ ಅಂಗಡಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಶಾಲಾ ಕಾಲೇಜು ಮಕ್ಕಳಿಗೆ, ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ಶಾಲಾ ಮಕ್ಕಳು, ಸಾರ್ವಜನಿಕರು ರಸ್ತೆ ಮಧ್ಯೆ ವಾಹನಗಳು ಸಂಚರಿಸುವ ಮಾರ್ಗದಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಸಣ್ಣ ಪುಟ್ಟ ಅಪಾಯಗಳು ಸಂಭವಿಸಬಹುದು, ಅಪಘಾತಗಳು ಸಂಭವಿಸಬಹುದು. ಚಿತ್ರಾವತಿ ಸೇತುವೆಯಿಂದ ನ್ಯಾಷನಲ್ ಕಾಲೇಜುವರೆಗೂ ಪ್ರಮುಖ ಬೀದಿಗಳಾದ ವಾಟರ್ ನಾಗರಾಜ ರಸ್ತೆ, ಬಂಗಾರ ಅಂಗಡಿಗಳ ರಸ್ತೆ, ಮಟನ್ ಮಾರ್ಕೆಟ್ ರಸ್ತೆ, SBM ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳನ್ನು ಬೀದಿ ಬದಿ ವ್ಯಾಪಾರಸ್ಥರು ಒತ್ತುವರಿ ಮಾಡಿಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಇದಕ್ಕೂ ಮೊದಲು ಸುಮಾರು ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನಾ ಧರಣಿಗಳನ್ನು ನಡೆಸಿ ವಾಹನ ಸುಗಮ ಸಂಚಾರಕ್ಕೆ ರಸ್ತೆ ಅನುವು ಮಾಡಿಕೊಡಿ ಎಂದು ಅಧಿಕಾರಿಗಳನ್ನು ಮನವಿ ಮಾಡಿದರೂ ಸಹ ಪದೇ ಪದೇ ಇದೇ ಸಮಸ್ಯೆ ಎದುರಾಗುತ್ತಿದೆ. ಇನ್ನು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ 10 ದಿನಗಳಲ್ಲಿ ಸಿಗಲಿಲ್ಲವೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ನಡೆಸುವುದಾಗಿ ಕರವೇ ಅಧ್ಯಕ್ಷ ಹರೀಶ್ ಎಚ್ಚರಿಕೆ ನೀಡಿದ್ದಾರೆ. ಗೂಳೂರು ವೃತ್ತದಿಂದ ಪುರಸಭಾ ಮುಂಭಾಗದವರೆಗೂ ಪಾದಯಾತ್ರೆ ಮಾಡಿ ಕರವೇ ಪದಾಧಿಕಾರಿಗಳು ಘೋಷಣೆಗಳು ಕೂಗುತ್ತಾ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಇನ್ನು ಕಾದು ನೋಡಬೇಕಿದೆ, ಮನವಿಯನ್ನು ಆಲಿಸಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜುಲ್ಲಾ, ತಾಲೂಕು ಉಪಾಧ್ಯಕ್ಷರು ಅಲೀಂ, ಜಿಲ್ಲಾ ಉಪಾಧ್ಯಕ್ಷರು ರಾಮಿರೆಡ್ಡಿ, ಜಿಲ್ಲಾ ಮಹಿಳಾಧ್ಯಕ್ಷರು ಸುಜಾತಮ್ಮ, ತಾಲೂಕು ಖಜಾನ್ಸಿ ನಾರಾಯಣಸ್ವಾಮಿ, ಮಂಜುನಾಥ, ಸಂಘಟನಾ ಕಾರ್ಯದರ್ಶಿ ಶಂಕರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ, ನಗರಾಧ್ಯಕ್ಷರು ಜಾನಿ, ಮಹಿಳಾ ತಾಲೂಕು ಅಧ್ಯಕ್ಷರು ಗಂಗರತ್ನಮ್ಮ, ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ಗಂಗರಾಜು, ವೆಂಕಟೇಶ್, ರಾಮಾಂಜಿ, ಅರುಣ್, ಬಾಬಾಜಾನ್, ಇರ್ಷಾದ್, ಸುಜಾತ, ರಾಧಿಕಾ, ಬಾಬಾ, ಜರೀನಮ್ಮ ಮತ್ತಿತರರು ಭಾಗಿಯಾಗಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಿವತ್ತು ನಾವು ಪುರಸಭಾ ಮುಂಭಾಗ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಭಾಗ್ಯನಗರದಲ್ಲಿ ಒತ್ತುವರಿಯಾಗಿರುವಂಥ ಫುಟ್ಪಾತನ್ನು ತೆರವುಗೊಳಿಸಬೇಕಂತ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬರೀ ಇದು ಮುಖ್ಯ ರಸ್ತೆಗಷ್ಟೇ ಸೀಮಿತವಾಗಿಲ್ಲ. ಇವತ್ತು ನೀವು ಬಂಗಾರದ ಅಂಗಡಿ ನೋಡಿ, ವಾಟರ್ ನಾಗರಾಜ್ ಅವರ ರಸ್ತೆ ನೋಡಿ, ಆ ಮುಂದ್ಗಡೆ ಮಟನ್ ಮಾರ್ಕೆಟ್ ರಸ್ತೆ ನೋಡಿ, ಎಲ್ಲೋದ್ರೂ ಕೂಡ ದ್ವಿಚಕ್ರ ವಾಹನಗಳು ಹೋಗೋ ಕೂಡ ಅವಕಾಶ ಇಲ್ಲದಿರುವಷ್ಟು ಫುಟ್ಪಾತನ್ನು ಒತ್ತುವರಿ ಮಾಡಿದ್ದಾರೆ. ಜೊತೆಗೆ ಹಿಂದೆ ಇದ್ದಂಥ ಮುಖ್ಯಾಧಿಕಾರಿಗಳೊಬ್ಬರು ಭಾರಿ ವಾಹನಗಳು ಹೋಗ್ಬಾರ್ದು ಅಂತೇಳಿ ಒಂದು ಬ್ಯಾರಿಕೇಡ್ ಅನ್ನು ಹಾಕ್ಸಿದ್ರು. ಇವತ್ತು ಅದನ್ನು ಮುರಿದು ಬಿಟ್ಟಿದ್ದಾರೆ. ಒಂದಷ್ಟು ಜನ ಎತ್ಕೊಂಡು ಮಾರ್ಕೊಂಡಿದ್ರು ಕೂಡ ಇವತ್ತು ಯಾರು ಕೇಳೋರು ಹೇಳೋರು ಯಾರಿಲ್ಲ. ಹಂಗಾಗಿ ಇವತ್ತು ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವ ಭಾಗದಲ್ಲಿ ಯಾವ ವಾಹನಗಳು ಓಡಾಡಬೇಕು, ಎಲ್ಲಿ ಫುಟ್ಪಾತ್ ಇರಬೇಕು, ಎಲ್ಲಿ ತೆರವುಗೊಳಿಸಬೇಕಂತ ಅಧಿಕಾರಿಗಳು ಚೆನ್ನಾಗಿ ಗೊತ್ತಿದೆ. ಈ ಕೂಡ ಅದನ್ನು ತೆರವುಗೊಳಿಸಬೇಕು. ಜೊತೆಗೆ ತೆರವುಗೊಳಿಸಿದ್ರೆ ಮತ್ತೆ ಹಿಡಿದಿರ ಇದನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪುರಸಭೆ ಜಂಟಿ ಕಾರ್ಯಾಚರಣೆ ಮಾಡಿ ಈ ಕೂಡಲೇ ಅದನ್ನು ಒತ್ತುವರಿಯನ್ನು ತೆರವುಗೊಳಿಸಬೇಕು. ಸಾರ್ವಜನಿಕರು, ವಿದ್ಯಾರ್ಥಿಗಳು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾವು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವರೇನಾದ್ರೂ ಈ ಧೋರಣೆಯನ್ನು ಹಿಂಗೆ ಮುಂದುವರಿಸಿ
ಒತ್ತುವರಿಯನ್ನು ತೆರವುಗೊಳಿಸಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿಗೂ ಕೂಡ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊತಾ ಇದೀವಿ. 1 ವಾರ ಅವಕಾಶವನ್ನು ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ. 1 ವಾರದಲ್ಲಿ ಅವರು ಇಡೀ ಫುಟ್ಪಾತ್ ಅನ್ನು ತೆರವುಗೊಳಿಸಬೇಕು. ಅವರಿಗೆ ಬೇಕಾದ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟು ಸಾರ್ವಜನಿಕರು ಓಡಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕನ್ನೋದೇ ಇವತ್ತು ನಮ್ಮ ಹೋರಾಟದ ಆಗ್ರಹ ಆಗಿದೆ. ಕೂಡ ಯಾವ ಒತ್ತಡಕ್ಕೆ ಮಾಡಿದ್ರೆ ನೀವು ಒತ್ತುವರಿ ತೆರವುಗೊಳಿಸೋದು ನಮಗೆ ಗೊತ್ತಿಲ್ಲ. ಈಗಂತೂ ಒತ್ತುವರಿ ತೆರವು ಆಗ್ಬೇಕದು. ಯಾಕಂತಂದ್ರೆ ಬರೀ ಸ್ಥಳೀಯವಾಗಲ್ಲ, ಇವತ್ತು ಅಮಡಗೂರು ಎಲ್ಲಿರೋದು, ಕದ್ರಿ ಎಲ್ಲಿರೋದು, ಅವರೆಲ್ಲ ಬಂದು ಜೂನಿಯರ್ ಕಾಲೇಜ್ ಮುಂದೆ ಸರ್ ಇವತ್ತು MLA ಅವರು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರೋ ಬಂದು ಗಾಡಿಲಿ ಒಂದಲ್ಲ 2-3 ಗಾಡಿಗಳಿರುವಂಥ ಕೆಲಸಗಳನ್ನ ಮಾಡ್ತಾ ಇದೆ. ದಯವಿಟ್ಟು ಈ ಕೂಡ ತೆರವುಗೊಳಿಸಬೇಕು. ಪಾದಚಾರಿಗಳು ಓಡಾಡುವಂಥ ಮಾರ್ಗ ಏನಿದೆಯೋ ಆ ಮಾರ್ಗ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಇವತ್ತು ತೆರವುಗೊಳಿಸ್ತಾರ ನಿಂತು ಬಿಡ್ತಾರ. ನೀವು ಮತ್ತೆ ಪೊಲೀಸರು ಸಾಹೇಬ್ರೆ ತಾವು ಇದರ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಜಂಟಿ ಕಾರ್ಯಾಚರಣೆ ಮಾಡಬೇಕು. ಜೊತೆಗೆ ಈಗ ದ್ವಿಚಕ್ರ ವಾಹನಗಳಲ್ಲಿ 2-3 ಪೀಸಿಗಳು ಓಡಾಡ್ತಾ ಇದ್ರು. ಗಾಡಿ ಅಡ್ಡಿದ್ರೆ ಪಕ್ಕಕ್ಕೆ ಒಂದು ಜರಗ ಮಾಡಿ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡ್ತಿದ್ರು. ಇವತ್ತು ಅದು ಕೂಡ ಆಗ್ತಾ ಇಲ್ಲ. ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಏನಾದರೂ ಅನಾಹುತ ಆಗಿ ಜನರು ಪ್ರಾಣ ಕಳ್ಕೊಳ್ಳೋಕ್ಕಿಂತ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಮಾತ್ರ ಇದಕ್ಕೆ ಸಮಸ್ಯೆಗೆ ಪರಿಹಾರ ಆಗಿದೆ. ಇಲ್ಲ ನಮಗೆ ಗೊತ್ತಿಲ್ಲ, ನಾವು ಕಾಣಿಲ್ಲ ಅಂತಂದ್ರೆ ಆ ಸಮಸ್ಯೆ ಆದಾಗ ಯಾರ ಕಡೆಗೆ ಬರುತ್ತೋ ಅದನ್ನು ನೀವೇ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಜಂಟಿ ಕಾರ್ಯಾಚರಣೆ ಮಾಡಿ 1 ವಾರದ ಗಡುವನ್ನು ನಾವು ಕೊಡ್ತಾ ಇದ್ದೀವಿ ಸರ್. ತಮ್ಮ ಮುಖ್ಯಾಧಿಕಾರಿ ಗಮನಕ್ಕೆ ತಂದುಬಿಡಿ ಇದನ್ನು. ನೀವೇನಾದರೂ ಮಾಡಿಲ್ಲ ಅಂತಂದ್ರೆ ಮುಂದಿನ ಮಂಗಳವಾರದಿಂದ ಅಹೋರಾತ್ರಿ ಧರಣಿ ಇಲ್ಲೇ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ನಡೀತಾ ಇರೋದ್ರಿಂದ ತಾಲೂಕ್ ಪಂಚಾಯತಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಒಂದು ಸಭೆ ನಡೀತಾ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು VC ಮುಖಾಂತರ ಒಂದು ಸಭೆ ನಡೆಸ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಾಧಿಕಾರಿ ಒಂದು ನಿಮ್ಮ ಬೇಡಿಕೆಯನ್ನು ಸ್ವೀಕರಿಸೋದಕ್ಕೆ ಬರೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಸಿಬ್ಬಂದಿಗಳನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ನೀವೇನು ಮನವಿ ಕೊಟ್ಟಿದ್ದೀರಾ ಆ ಮನವಿ ಪ್ರಕಾರ ನಾವು ಮುಖ್ಯಾಧಿಕಾರಿ ಹತ್ರ ಚರ್ಚೆ ಮಾಡಿ ಅದನ್ನು ಈ 1 ವಾರದಲ್ಲೇ ತೆರವುಗೊಳಿಸೋದಕ್ಕೆ ಕ್ರಮ ಇದೆ. ವಾರ ಪೂರ್ತಿ ನೋಡಬೇಡಿ ಸರ್. ಇಲ್ಲ ವಾರದಲ್ಲಿ ವಾರ ಪೂರ್ತಿ ಬೇಡ. ಒಂದು ದಿನಾಂಕ ಹೇಳಿ ಸರ್ ಪರವಾಗಿಲ್ಲ. ಯಾವ ದಿನಾಂಕ ನೀವು ಪ್ರಾರಂಭ ಮಾಡ್ತೀರಿ ಆವತ್ತು ನಿಮ್ಮ ಜೊತೆಗೆ ಕರಪತ್ರ ಹಂಚಿ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸಿ ಕರಪತ್ರ ಹಂಚಿ ಇಂಥ ದಿನಾಂಕ ತೆರವುಗೊಳಿಸುವ ಅಂತೇಳಿ ಅವ್ರು ವ್ಯವಸ್ಥೆ ಮಾಡ್ಕೊಂತಾರೆ. SIR ಕಾರ್ಯ ನಡೀತಾ ಇದೆ. ಸಿಬ್ಬಂದಿಗಳೆಲ್ಲ ಆ ಒಂದು ಕಾರ್ಯದಲ್ಲಿ ಸರ್ ಈಗ SIR ಅನ್ನೋದು ಅಷ್ಟು ಬೇಗ ಮುಗಿಯೋ ಕಾರ್ಯ ಅಲ್ಲ. ಅಲ್ಲಲ್ಲ ಒಂದಕ್ಕೋಸ್ಕರ ಅದನ್ನ